ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಮೊದಲ ವಿಕೆಟ್ ಪತನ ಆಗ್ತಾ ಇದೆ. ಸುಸೂತ್ರವಾಗಿ ಎಲ್ಲ ಮುಗಿತು, ಅಧಿಕಾರ ಹಸ್ತಾಂತರ ಆಯಿತು ಅಂತ ಅಂದ್ಕೊಂಡಿದ್ರು. ಆದರೆ ಸಚಿವ ಸ್ಥಾನಕ್ಕೆ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಮಲಿಂಗ ರೆಡ್ಡಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಈಗ ಕರೆ ಮಾಡಿದಾರಂತೆ. ಬನ್ನಿ ಈ ಬಗ್ಗೆ ಮಾತನಾಡೋಣ ಅಂತ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗೋದಕ್ಕೆ ರಾಮಲಿಂಗ ರೆಡ್ಡಿ ಅವರು ಮುಂದಾಗಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತನಾಡೋದಕ್ಕೆ ರಾಮಲಿಂಗ ರೆಡ್ಡಿ ಅವರು ಕೂಡ ಮುಂದಾಗಿದ್ದಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಖಾತೆ ಹಂಚಿಕೆ ಆಗಬೇಕಾಗಿತ್ತು. ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ರಾಮಲಿಂಗ ರೆಡ್ಡಿ ಅವರು ಪಟ್ಟು ಹಿಡಿದಿದ್ರು. ಯಾವಾಗ ಈ ಖಾತೆ ಸಿಗಲ್ಲ ಅಂತ ಗೊತ್ತಾಯಿತು, ರಾಜೀನಾಮೆ ಕೊಡೋದಕ್ಕೆ ಮುಂದಾದ್ರು. ಅದು ಕೂಡ ರಾಜೀನಾಮೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಅವರು ಹೇಳಿದ್ರು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಈಗ ಅಂದರೆ ಏನು ಸದ್ಯಕ್ಕೆ ಅವರು ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದಾದ ಬಳಿಕ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಅದೇನೇ ಇದ್ರೂ ಕೂಡ ಕುಳಿತುಕೊಂಡು ಮಾತನಾಡೋಣ ಬನ್ನಿ ಅಂತ ಅವರಿಗೆ ಹೇಳಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಕರೆ ಮಾಡಿ ರಾಮಲಿಂಗ ರೆಡ್ಡಿ ಅವರಿಗೆ ಈಗ ಮಾತನಾಡಿದ್ದಾರೆ. ಬನ್ನಿ, ಈ ರೀತಿ ಮಾಡಿದ್ರೆ ಸರಿ ಇರಲ್ಲ, ಹೀಗೆಲ್ಲ ಮಾಡೋದು ಸರಿಯಲ್ಲ, ಈ ಬಗ್ಗೆ ಕುಳಿತುಕೊಂಡು ಮಾತನಾಡೋಣ ಅಂತ ರಾಮಲಿಂಗ ರೆಡ್ಡಿ ಅವರಿಗೆ ಮಾತನಾಡಿದ್ದಾರೆ. ಇತ್ತ ರಾಮಲಿಂಗ ರೆಡ್ಡಿ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಆಯಿತು, ಸರಿ, ನಾನು ಮಾತನಾಡೋದಕ್ಕೆ ಸಿದ್ಧ ಅಂತ ಮಾತಿನ ಮೂಲಕ ಇದನ್ನು ಬಗೆಹರಿಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಲ್ಲಿ ಒಂದು ಭಾರಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈಗಾಗಲೇ ಕಾರ್ಯಕರ್ತರಲ್ಲಿ ಇದು ತೀವ್ರವಾಗಿ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಕಾರ್ಯಕರ್ತರು ಕೂಡ ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ. ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅಂತರ್ಯುದ್ಧನೇ ಆರಂಭವಾಗ್ತಾ ಇದೆ. ಹೀಗಾಗಿ ಈ ಪ್ರಹಸನಕ್ಕೆ ಯಾವ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಫುಲ್ ಸ್ಟಾಪ್ ಇಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ನಾವು. ಇನ್ನು ರಾಮಲಿಂಗ ರೆಡ್ಡಿ ಅವರು ಈ ಹಿಂದೆನೇ ಅಂದರೆ ಕಳೆದ ಬಾರಿನೇ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೇಳಿದ್ರು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತು ಕೊಟ್ಟಿದ್ರಂತೆ. ಆಯಿತು, ಮುಂದಿನ ಬಾರಿ ಕೊಡ್ತೀನಿ ಅಂತ ಹೇಳಿದ್ರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಒಂದು ಕಡೆ ರಾಮಲಿಂಗ ರೆಡ್ಡಿ ಅವರ ರಾಜೀನಾಮೆ, ಮತ್ತೊಂದು ಕಡೆಯಲ್ಲಿ ಕಾರ್ಯಕರ್ತರ ತೀವ್ರ ಆಕ್ರೋಶ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಮಾತುಕತೆ ಕರೆದಿದ್ದಾರೆ. ಹೀಗಾಗಿ ಯಾವ ರೀತಿ ಮನವೊಲಿಸೋದಕ್ಕೆ ಪ್ರಯತ್ನ ಪಡಬಹುದು, ಈ ಬಗ್ಗೆ ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಅಂತ? ಸಂತೋಷ್, ಏನು ರಾಜ್ಯ ರಾಜಕೀಯದಲ್ಲಿ ಖಾತೆ ಹಂಚಿಕೆ ವಿಚಾರಕ್ಕೆ ಇದೀಗ ಹೊಸ ಚರ್ಚೆಗೂ ಕೂಡ ಕಾರಣವಾಗಿರುವಂತ ಏನು ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಅನಿರೀಕ್ಷಿತ ಖಾತೆಯನ್ನು ಸಿಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಅಸಮಾಧಾನ ಕೂಡ ವ್ಯಕ್ತವಾಯಿತು. ಈಗೆಲ್ಲ ರಾಜಕೀಯದಲ್ಲಿ ಕೂಡ ಈಗ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗ್ತದೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಖಾತೆ ಕೂಡ ನೀಡಬೇಕಂತ ಬೇಡಿಕೆ ಕೂಡ ಇಟ್ಟಿದ್ರು. ಇನ್ನು ಖಾತೆ ವೇಳೆ ಈ ಬೇಡಿಕೆ ಕೂಡ ಈಡೇರಲಿಲ್ಲ ಎಂಬ ಕೂಡ ಮಾತಿದ್ದ ಕೂಡ ಅಸಮಾಧಾನದಲ್ಲಿ ಈಗಾಗಲೇ ರಾಜೀನಾಮೆ ಕೊಟ್ಟಿರುವಂತದ್ದು. ಈ ನಡುವೆ ಪಕ್ಷದ ಹಿರಿಯ ನಾಯಕರು ಹಾಗೂ ಸರ್ಕಾರದ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಸಂಪರ್ಕವನ್ನು ಸಾಧಿಸುವ ಮನವೊಲಿಸು ಕೂಡ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಖಾತೆ ಹಂಚಿಕೆ ವಿಚಾರಕ್ಕೆ ಈಗಾಗಲೇ ಅಂತಿಮ ನಿರ್ಧಾರ ಈಗಾಗಲೇ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಕೈಗೊಳ್ತಾ ಅಂತ ಹೇಳ್ತಿದ್ವಿ. ಈಗ ಅನುಭವ ಮತ್ತು ಹಿರಿತನಕ್ಕೆ ಸ್ಥಾನ ಸಿಕ್ಕಿಲ್ಲ ಎಂಬ ಒಂದು ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಈಗಾಗಲೇ ಅಸಮಾಧಾನ ಮಾಡಿ ರಾಜೀನಾಮೆ ಕೊಟ್ಟಿರುವಂತದ್ದು. ಖಾತೆ ಹಂಚಿಕೆ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆಯೂ ಕೂಡ 2023 ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಇದೇ ರೀತಿ ಪರಿಸ್ಥಿತಿ ಉಂಟಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವ್ರಿಗೂ ನಗರಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಒಂದು ಬೇಡಿಕೆ ಇಟ್ಟಿದ್ರು. ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ಬೇಡಿಕೆ ಕೂಡ ಈಡೇರ್ಲಿಲ್ಲ. ಹೀಗಾಗಿ ಆ ಬಳಿಕ ಪಕ್ಷದ ನಾಯಕರು ಮತ್ತು ಮಧ್ಯ ಪ್ರವೇಶಿಸಿ ಆ ಸಂದರ್ಭದಲ್ಲಿ ಆ ಪರಿಸ್ಥಿತಿಯನ್ನ ಕೂಡ ತಿಳಿಗೊಳಿಸೋ ಪ್ರಯತ್ನ ಮಾಡ್ತಾರೆ. ಈ ಬಾರಿಯೂ ಕೂಡ ಇದೇ ರೀತಿಯಾಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬೆಳಿಗ್ಗೆ ರಾಮಲಿಂಗಾರೆಡ್ಡಿ ಅವರು ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡ್, ಅವ್ರ ಜೊತೆ ಮಾತುಕತೆ ಮೂಲಕವಾಗಿ ಅವ್ರ ಜೊತೆ ನಾವು ಕೆಲವೊಂದಿಷ್ಟು ಚರ್ಚೆಗೆ ಬರುತ್ತೆ, ಬಗೆಹರಿಸಿಕೊಳ್ತೇವೆ ಅನ್ನೋ ಮೂಲಕ ಡಿ.ಕೆ. ಶಿವಕುಮಾರ್ ಬೆಳಿಗ್ಗೆನೂ ಕೂಡ ಈಗ ಹೇಳಿಕೊಟ್ಟಿದ್ದಾರೆ. ಅಂತಿಮವಾಗಿ ಈಗಾಗಲೇ ಯಾವ ರೀತಿ ಮನವೊಲಿಸ್ತಾರೆ ಎಂಬುದು ಕಾದು ನೋಡ್ಬೇಕಿದೆ ಸಂತೋಷ್. ಈಗ ಮತ್ತೊಂದು ಕಡೆ ಆರಂಭದಲ್ಲೇ ಒಂದು ಕಾಂಗ್ರೆಸ್ನಲ್ಲಿ ವಿಕೆಟ್ ಪತನ ಆಗ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ. ಈ ನಡುವೆ ಮುಂದಿನ ದಿನಗಳಲ್ಲಿ ಮತ್ತೆ ಕ್ಯಾಬಿನೆಟ್ನಲ್ಲಿ ಅನೇಕರನ್ನ ಸೇರಿಸ್ಕೊಳ್ಬೇಕು, 20 ಜನರಿಗೆ ಸಚಿವ ಸ್ಥಾನವನ್ನು ಹಂಚಿಕೆ ಮಾಡಬೇಕು. ಈ ನಡುವೆ ಇದು ಮತ್ತಷ್ಟು ಸಂಘರ್ಷಕ್ಕೆ ಕಾರಣ ಆಗಬಹುದಾ? ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಒಳಬೇಗುದಿಗೆ ಕಾರಣ ಆಗಬಹುದಾ ಅಂತ?
ಎಸ್ ಖಂಡಿತ ಸಂತೋಷ್. ಏನಂತಂದ್ರೆ ಇದು ಪ್ರಮುಖವಾಗಿ ಹಿರಿಯ ಸಚಿವರಾಗಿರ್ತಕ್ಕಂಥ ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ರಾಜಕೀಯದಲ್ಲಿ ವಲಯದಲ್ಲಿ ಈ ತರ ರಾಜೀನಾಮೆ ಕೊಟ್ಟದ್ದು ನಿಜಕ್ಕೂ ಕೂಡ ಈ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟಕ್ಕೆ ಕೂಡ ಈಗ ಚರ್ಚೆ ಆಗಿದೆ. ಇನ್ನು ಗ್ರೇಟೆಸ್ಟ್ ಫ್ರೆಂಡ್ ನನಗೆ ಅವ್ರ ಹಳೆಯ ಫ್ರೆಂಡ್ ಅನ್ನುವ ಮೂಲಕ ಕೂಡ ಡಿ ಕೆ ಶಿವಕುಮಾರ್ ಕೂಡ ಒಂದು ಗೊಂದಲಗಳಿಗೆ ತೆರೆ ಎಳೆಯೋಕೆ ನೋಡ್ತಾರೆ. ಆದ್ರೆ ಒಂದ್ ವೇಳೆ ಈ ಗೊಂದಲ ಏನಾದ್ರು ಬಗೆಹರದೇ ಇದ್ದ ಸಂದರ್ಭದಲ್ಲಿ ಇನ್ನು ಸಾಕಷ್ಟು ಸಚಿವ ಆಕಾಂಕ್ಷಿಗಳ ಪಟ್ಟಿನೂ ಕೂಡ ಇದೆ. ಅದರಲ್ಲಿ ಕೂಡ ಕೆಲವೊಂದು ಆಪ್ತ ಬಣಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣಗಳಲ್ಲಿ ಗುರುತಿಸ್ಕೊಂಡಿರ್ತ ಕೆಲವೊಂದಿಷ್ಟು ಮಾಜಿ ಸಚಿವರು ಕೂಡ ಇದ್ದಾರೆ. ಅವ್ರ ಮುಖಾಂತರ ಕೆಲವೊಂದಿಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಸಂಧಾನ ಆಗುವ ಮೂಲಕವಾಗಿ ಇನ್ನೇನು ಚರ್ಚೆಯ ಮೂಲಕವಾಗಿ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಕಾಂಗ್ರೆಸ್ ಪಕ್ಷ ಅನ್ನುವ ಮೂಲಕ, ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾರೆ ಅನ್ನುವ ಮೂಲಕ ಈಗಾಗಲೇ ಎಲ್ಲರ ಗಮನ ನೆಟ್ಟಿದೆ. ರಾಮಲಿಂಗಾರೆಡ್ಡಿ ಅವರ ಅನುಭವ ಅವತ್ತು ಅವ್ರು ಕೊಟ್ಟಂತ ಸರ್ಕಾರಕ್ಕೆ ಕೊಡುಗೆ ಅನ್ನುವಂಥದ್ದು ಏನಿದೆ ಅವ್ರ ಅತ್ಯಗತ್ಯ. ಯಾವುದೇ ಊಹಾಪೋಹ ಇಲ್ಲದೆ ಯಾವುದೇ ಒಂದು ತೆರೆ ಎಳೆಯುವ ಒಂದು ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಮತ್ತೆ ಮನವೊಲಿಸ್ತಾರೆ. ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ನಾಯಕರು ಸೇರ್ಕೊಂಡು ಚರ್ಚೆಯೂ ಕೂಡ ನಡೀತದೆ. ಚರ್ಚೆ ಆದ ಬಳಿಕ ಯಾವ ರೀತಿ ಮನವೊಲಿಸ್ತಾರೆ, ಯಾವ ರೀತಿಯಾಗಿ ಇನ್ನು ಉಳಿದವರಷ್ಟಿಗೆ ಸಚಿವ ಸ್ಥಾನ ಕೊಡ್ತಾರೆ ಎಂಬುದು ಇನ್ನು ಕಾದು ನೋಡ್ಬೇಕಿದೆ ಸಂತೋಷ್. ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.